ನೋಡಿ ಅವನ ಮುಖದಲ್ಲಿ ಆ ನಗು, ಕಂಗೊಳಿಸ್ತಿರುವಂಥ ಬಗೆ. ಅಯೋಧ್ಯೆ ಬೀದಿ ಬೀದಿಗಳಲ್ಲಿ ಅಲಂಕಾರ, ರಂಗೋಲಿ, ಹೂಗಳು, ದೀಪಗಳಿಂದ ಅಲಂಕೃತಗೊಂಡಿದೆ. ಅಯೋಧ್ಯೆ ನಗರದ ತುಂಬೆಲ್ಲ ರಾಮನಾಮ ಜಪ, ಬೀದಿ ಬೀದಿಗಳಲ್ಲಿ ಹೂಗಳು, ದೀಪಾಲಂಕಾರಗಳು. ರಾಮ ಜನ್ಮಭೂಮಿ ಅಕ್ಷರಶಃ ಕಂಗೊಳಿಸ್ತಾ ಇದೆ. ಅಯೋಧ್ಯೆ ಎಷ್ಟು ದಿನ ಅಯೋಧ್ಯೆಗೆ ಜಡ್ಡು ಹಿಡಿದು ಬಿಟ್ಟಿತ್ತು ನೋಡಿ. ಎಷ್ಟು ದಿನ ನಮ್ಮ ವ್ಯವಸ್ಥೆ ಅನ್ನುವಂಥದ್ದು ದರಿದ್ರಬರಿಸ್ಬಿಟ್ಟಿತ್ತು ಅದಕ್ಕೆ ಅಂತ. ಅದೆಲ್ಲವೂ ಕೂಡ ನಿವಾರಣೆ ಆಯಿತು. ಅದೆಲ್ಲವೂ ಕೂಡ ನಿವಾರಣೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಿಜಕ್ಕೂ ಏನು ಅಂತಂದರೆ ನೀವು ಕೂಡ ಅದೃಷ್ಟವಂತರು. ಯಾಕಂದರೆ ರಾಮನನ್ನು ಕಣ್ತುಂಬಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಅವಕಾಶ. ಯಾಕಂದರೆ ಇಡೀ ಅಯೋಧ್ಯೆ ಕಂಗೊಳಿಸ್ತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ಹೂಗಳು, ಎಲ್ಲಿ ನೋಡಿದ್ರಲ್ಲಿ ದೀಪಗಳು, ಅಲಂಕಾರಗಳು, ರಂಗೋಲಿಗಳು. ಅದ್ಭುತವಾದಂಥ ಕ್ಷಣ. ಈ ಧ್ವಜಾರೋಹಣಕ್ಕೆ ಯಾವ ರೀತಿ ಆಗಿದೆ, ನೀವು ಎಲ್ಲಿದ್ದೀರಿ, ಅದರ ವಿವರಗಳನ್ನು ಕೊಡಿ. ರಂಗನಾಥ್, ನಾನೀಗ ಅಯೋಧ್ಯೆಯ ರಾಮಪಥದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ಒಂದು ದೊಡ್ಡ ಗೇಟ್ ಇದೆ, ದ್ವಾರ ಇದೆ. ದೇವಸ್ಥಾನದ ಗೇಟ್ ನಂಬರ್ 11ನೇ ದ್ವಾರದಲ್ಲಿ ಅಥವಾ ಗೇಟ್ ನಂಬರ್ 11ರ ಬಳಿಯಿಂದ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ರಂಗನಾಥ್. ಇದೇ ದ್ವಾರದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾರೆ. ಈಗ ರಾಮಪಥ ನೋಡ್ಬೋದು, ಅಂದರೆ ಅಯೋಧ್ಯೆಯನ್ನ ಪೆಡಿ ಬಜಾರ್ ಅಂತ ಹೇಳ್ತಾರೆ, ಅಲ್ಲಿಂದ ಲತಾ ಮಂಗೇಶ್ಕರ್ ಸರ್ಕಲ್ ತನಕ ಒಂದು ದೊಡ್ಡದಾದಂಥ ಸುಮಾರು 2.5-3 ಕಿಲೋಮೀಟರ್ ರಸ್ತೆಯನ್ನು ರಾಮಪಥ ಅಂತ ಒಂದು ವಿಶೇಷವಾದಂಥ ರಸ್ತೆಯಾಗಿ ಕನ್ವರ್ಟ್ ಮಾಡಲಾಗಿದೆ. ಈಗ ದ್ವಾರ ಏನು ಕಾಣ್ತಾ ಇದೆ, ಅಲ್ಲಿ ಶಂಕರಾಚಾರ್ಯ ದ್ವಾರ ಅಂತ ಕರೀತಾರೆ ಅದನ್ನು. ಶಂಕರಾಚಾರ್ಯ ದ್ವಾರದ ಮೂಲಕ ನರೇಂದ್ರ ಮೋದಿ ಅವರು ಒಳಗಡೆ ದೇವಸ್ಥಾನಕ್ಕೆ ತೆರಳುತ್ತಾರೆ. ದೇವಸ್ಥಾನದಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮ ಇದೆ. ಅದಕ್ಕೂ ಮೊದಲು ರಂಗನಾಥ್, ಈಗ ರಸ್ತೆನ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು. ಈಗಾಗಲೇ ಸಾರ್ವಜನಿಕರು ಕೂಡ ಮೋದಿ ಅವರನ್ನು ಸ್ವಾಗತ ಮಾಡೋದಕ್ಕೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ನಡೆದಿದ್ದಾರೆ. ಜೊತೆಗೆ ಒಂದು ರೋಡ್ ಶೋ ಕೂಡ ಇದೆ. ಅಂದರೆ ನರೇಂದ್ರ ಮೋದಿ ಅವರು ಎಲ್ಲಿ ಹೆಲಿಕಾಪ್ಟರ್ ನಿಲ್ತಾರೆ ಆ ಒಂದು ಜಾಗದಿಂದ ಸುಮಾರು 800 ಮೀಟರ್ ಇರ್ಬೋದು, ಅಬ್ಬಬ್ಬ ಅಂದರೆ 500ರಿಂದ 800 ಮೀಟರ್ ಇರ್ಬೋದು, ಆ ಭಾಗದಲ್ಲಿ ಒಂದು ರೋಡ್ ಶೋ ಕೂಡ ಮಾಡ್ತಾರೆ. ಹೀಗಾಗಿ ಅವರನ್ನು ನೋಡೋದಕ್ಕೆ, ಜೊತೆಗೆ ಸ್ವಾಗತ ಮಾಡೋದಕ್ಕೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಜನ ಕೂಡ ಸೇರಿದ್ದಾರೆ. ಈಗಾಗಲೇ ಇನ್ನೇನು 10 ಗಂಟೆಗೆ ಮೋದಿ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. 10 ಗಂಟೆಗೆ ಆಗಮನವಾಗ್ತಾ ಇದ್ದಂತಾನೆ ಅವ್ರ ಜೊತೆಗೆ ಯೋಗಿ ಆದಿತ್ಯನಾಥ್ ಸೇರಿದಂತೆ ಇನ್ನಿತರ ನಾಯಕರು ಕೂಡ ಬರ್ತಾರೆ. ಯಾಕೆಂದರೆ ಪ್ರೋಟೋಕಾಲ್ ಕೂಡ ಇರುತ್ತೆ, ಸಹಜವಾಗಿ ಅವ್ರು ರಿಸೀವ್ ಮಾಡ್ಕೋಬೇಕಾಗುತ್ತೆ. ಇನ್ನು ಜನ ಕೂಡ ನೋಡ್ರೆ ಗೊತ್ತಾಗುತ್ತೆ, ಜನ ಭಾರಿ ಪ್ರಮಾಣದಲ್ಲಿ ಸೇರ್ತಾ ಇದ್ದಾರೆ. ಸುಮಾರು 800 ಮೀಟರ್ ಉದ್ದಕ್ಕೂ ಕೂಡ ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ಈಗಾಗಲೇ ಕಾದ್ಕೊಂಡು ಕೂತ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಯಾರಿಗೂ ಕೂಡ, ಅಂದರೆ ಸಾಮಾನ್ಯವಾಗಿ ಈ ರಸ್ತೆ ಯಾವತ್ತೂ ಕೂಡ ಹೆಚ್ಚಾಗಿ ಜನರಿಂದ ತುಳ್ತಾ ಇರುತ್ತೆ. ಆದರೆ ಈ ಬಾರಿ ಮಾತ್ರ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಯಾವುದೇ ಖಾಸಗಿ ವಾಹನಗಳಿಗೆ ಇಲ್ಲಿ ಪ್ರವೇಶ ಇಲ್ಲ. ಅಟ್ ದ ಸೇಮ್ ಟೈಮ್ ಭದ್ರತಾ ಪಡೆಗಳನ್ನು ನೋಡ್ತಾ ಇದ್ರೆ ಹೆಚ್ಚುವರಿಯಾಗಿ, ಅಂದರೆ ವಿಶೇಷ ಭದ್ರತಾ ಪಡೆಗಳ SPG ಜೊತೆಗೆ ಹೊರಭಾಗದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಈಗಾಗಲೇ ಕಲ್ಪಿಸಲಾಗಿದೆ. ಇನ್ನು ಈ ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದಂತಾನೆ ನಮಗೆ ನೇರವಾಗಿ, ಅಂದರೆ ದೇವಸ್ಥಾನದ ಮುಂಭಾಗಕ್ಕೆ ಅಥವಾ ಬಲಭಾಗಕ್ಕೆ ನಾವು ರೀಚ್ ಆಗ್ತೀವಿ ರಂಗನಾಥ್. ಈ ಒಂದು ಶಂಕರಾಚಾರ್ಯ ದ್ವಾರ ಇದೆ, ಅಲ್ಲಿಂದ ಒಳಗಡೆ ಹೋದರೆ ಒಂದು ದೇವಸ್ಥಾನದ ಬಲಭಾಗಕ್ಕೆ ನಾವು ರೀಚ್ ಆಗ್ತೀವಿ. ಅಲ್ಲಿ ದೇವಸ್ಥಾನದಲ್ಲಿ ಒಂದಿಷ್ಟು ಧಾರ್ಮಿಕ ಕಾರ್ಯಕ್ರಮ ಇದೆ. ಪ್ರಧಾನಿ ಮೋದಿ ಅವರು ರಾಮ್ ದರ್ಬಾರ್ ಅಂತ, ನಾವು ಯಾವ ರೀತಿ ಮೈಸೂರಿನ ಖಾಸಗಿ ದರ್ಬಾರ್ ಇರುತ್ತೋ ಅದೇ ಮಾದರಿಯಲ್ಲಿ ರಾಮಚಂದ್ರನ ಒಂದು ಆಸ್ಥಾನದಲ್ಲಿ ಎಲ್ಲ ಪರಿವಾರದ ಜೊತೆಗೆ ವಿರಾಜಮಾನ ಆಗಿರುವಂಥ ಒಂದು ವಿಶೇಷವಾದಂಥ ಹಾಲನ್ನು ಅಥವಾ ವಿಶೇಷವಾದಂಥ ಒಂದು ದೇವಾಲಯವನ್ನು, ಅಮೃತಶಿಲೆಯ ವಿಗ್ರಹವನ್ನು ಸ್ಥಾಪನೆ ಮಾಡಲಾಗಿದೆ. ಅಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಶೇಷವಾದಂಥ ಪೂಜೆ ಮಾಡ್ತಾರೆ. ಅದಾದ ಬಳಿಕ ಕಾಂಪ್ಲೆಕ್ಸ್ ಒಳಗಡೆ, ಅಂದರೆ ದೇವಸ್ಥಾನದ ಪರಿವಾರದ ಅಥವಾ ಆವರಣದ ಒಳಗಡೆ ಸುಮಾರು 7 ವಿವಿಧ ರೀತಿಯ ದೇವಸ್ಥಾನಗಳಿದೆ. ಜೊತೆಗೆ ಸಪ್ತರ್ಷಿಗಳ ದೇವಸ್ಥಾನ ಕೂಡ ಇದೆ. ಹಾಗೆಯೇ ಒಂದು ಅಳಿಲು ಕೂಡ ಇದೆ, ಅಳಿಲಿನ ಶಿಲ್ಪವನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಹೀಗಾಗಿ ಅಲ್ಲೂ ಕೂಡ ಒಂದು ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಕೂಡ ಇದೆ. ಹೀಗಾಗಿ ಅಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ಸುಮಾರು 1 ಗಂಟೆ ನಡೆಯುವಂಥ ಕಾರ್ಯಕ್ರಮ ರಂಗನಾಥ್. ಅದಾದ ಬಳಿಕ ಎಲ್ಲ ಪೂಜಾ ಕಾರ್ಯಕ್ರಮ ಆದಮೇಲೆ, ಅಂದರೆ ದರ್ಬಾರ್ನಲ್ಲಿ, ರಾಮ ದರ್ಬಾರ್ನಲ್ಲಿ ಪೂಜಾ ಕಾರ್ಯಕ್ರಮ ಆದ ಬಳಿಕ ನಂತರ ಅವರು ಧ್ವಜಾರೋಹಣಕ್ಕೆ ಹೋಗ್ತಾರೆ. ಶಿಖರದ ಹಿಂಭಾಗದಲ್ಲಿ ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ಮಾಡಲಾಗಿದೆ. ಸುಮಾರು 190 ಅಡಿ ಆ ಧ್ವಜದ ವೇಗದಲ್ಲಿ ಮೇಲ್ಗಡೆ ಹೋಗಬೇಕು, ಆರೋಹಣ ಆಗಬೇಕು ಅಂದರೆ ಕನಿಷ್ಠ 5 ನಿಮಿಷ ಬೇಕು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅದರ ತಯಾರಿ ಕೂಡ ನಡೀತಾ ಇದೆ. ಇನ್ನು ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಜನ ಕೂಡ ತುಂಬ ಜೋರಾಗಿ ಸೇರಿದ್ದಾರೆ. ಅಯೋಧ್ಯೆಯ ಭಾಗದಲ್ಲಿ ಈಗ ತುಂಬ ಭದ್ರತೆಯ ವಾತಾವರಣದ ಜೊತೆಗೆ ಒಂದು ದಿವ್ಯವಾದಂಥ ವಿಶೇಷವಾದ ವಾತಾವರಣ ಕೂಡ ಕ್ರಿಯೇಟ್ ಆಗಿದೆ ರಂಗನಾಥ್. ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ ಪ್ರಮೋದ್. ಮತ್ತಷ್ಟು ನಿಮ್ಮಿಂದ ವಿವರಗಳನ್ನು ಪಡಿತೀನಿ. ಅಯೋಧ್ಯೆಯಲ್ಲಿ ಧರ್ಮ ಧ್ವಜಾರೋಹಣ, ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು, ಇಡೀ ಕಾರ್ಯಕ್ರಮದ ವಿವರಗಳನ್ನು ನಾವು ಹೇಳ್ತಾ ಇದ್ವಿ ನಿಮಗೆ. ಆ ಗೋಪುರವೇ ಒಂದು ಅದ್ಭುತ. ಆ ಗೋಪುರದ ಮೇಲೆ ಹಾರಾಡುವಂಥ ಧ್ವಜ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಇರ್ತಾರೆ. ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಕೂಡ ಭಾಗಿಯಾಗ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು, 6ರಿಂದ 7 ಸಾವಿರ ಜನ ಗಣ್ಯರು. ಋಷಿ ಮುನಿಗಳ ಹೆಸರಲ್ಲಿ ಅಲ್ಲಿ ಸೀಟ್ಗಳನ್ನು ಮಾಡಲಾಗಿದೆ. ಋಷಿ ಮುನಿಗಳ ಹೆಸರನ್ನು ಇಡಲಾಗಿದೆ.
ಇದಕ್ಕೆ ಈ ಪ್ಯಾರಾಚೂಟಿಗೇನು ಬಳಸ್ತಾರಲ್ಲ, ನೈಲಾನ್ನ ಫ್ಯಾಬ್ರಿಕ್ ದಾರ ಮತ್ತು ರೇಷ್ಮೆ ದಾರಗಳನ್ನು ಬಳಸಲಾಗಿದೆ ಇದಕ್ಕೆ, ಈ ಧ್ವಜಕ್ಕೆ. ಅಂದರೆ ಎಷ್ಟೇ ಜೋರಾಗಿ ಗಾಳಿ ಬೀಸಿದರೂ ಕೂಡ ಅದೇನೂ ಆಗಬಾರ್ದು. ಯಾಕಂದರೆ 20 ಅಡಿ ಅಗಲ 10 ಅಡಿ ಉದ್ದದ ತ್ರಿಕೋನಾಕಾರದ ಕೇಸರಿ ಧ್ವಜ. ಸೂರ್ಯವಂಶದ ಸೂರ್ಯನ ಚಿಹ್ನೆ, ಓಂ ಕೋವಿದಾರ ವೃಕ್ಷಗಳು. ಕೇಸರಿ ಧ್ವಜಾರೋಹಣಕ್ಕೆ ನಾನು ಸಾಕ್ಷಿಯಾಗ್ತಾ ಇದ್ದೀನಿ. ಧ್ವಜಾರೋಹಣದ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಭಗವಾನ್ ರಾಮ ಭಾರತದ ಆತ್ಮ, ಪ್ರಜ್ಞೆ, ಪ್ರತೀಕ. ಈ ಧ್ವಜ ಭಗವಾನ್ ಶ್ರೀರಾಮನ ತೇಜಸ್ಸು, ಶೌರ್ಯ ಮತ್ತು ಆದರ್ಶಗಳು, ನಂಬಿಕೆಗಳು, ಆಧ್ಯಾತ್ಮಿಕತೆ, ಸಾಂಸ್ಕೃತಿಕ ಪರಂಪರೆಯ ಸಂಕೇತ. ಈ ಕೇಸರಿ ಧ್ವಜಾರೋಹಣದ ಕ್ಷಣಕ್ಕೆ ನಾನು ಸಾಕ್ಷಿಯಾಗ್ತಾ ಇದ್ದೀನಿ, ನನ್ನ ಭಾಗ್ಯ ಅಂತ ಬಣ್ಣಿಸಿದ್ದಾರೆ ಮೋದಿ. ಭಗವಾನ್ ಶ್ರೀರಾಮ ಭಾರತದ ಆತ್ಮ, ಅದರ ಪ್ರಜ್ಞೆ ಮತ್ತು ಹೆಮ್ಮೆಯ ಪ್ರತೀಕ. ನನಗೆ ನವೆಂಬರ್ 25ರಂದು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಅಯೋಧ್ಯೆಯ ದೈವಿಕ ಮತ್ತು ಭವ್ಯವಾದ ಶ್ರೀರಾಮ ಜನ್ಮಭೂಮಿ ದೇವಾಲಯ ಸಂಕೀರ್ಣದಲ್ಲಿ ದರ್ಶನ ಮತ್ತು ಪೂಜೆಗೆ ಅವಕಾಶ ಸಿಕ್ಕಿರುವುದು ಪರಮ ಅದೃಷ್ಟ. ನಂತರ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಶ್ರೀರಾಮಲಲ್ಲಾ ಅವರ ಪವಿತ್ರ ದೇವಾಲಯದ ಮೇಲೆ ಕೇಸರಿ ಧ್ವಜವನ್ನು ಔಪಚಾರಿಕವಾಗಿ ಹಾರಿಸುವ ಐತಿಹಾಸಿಕ ಕ್ಷಣಕ್ಕೆ ನಾನು ಸಾಕ್ಷಿಯಾಗ್ತೇನೆ. ಈ ಧ್ವಜವು ಭಗವಾನ್ ಶ್ರೀರಾಮನ ತೇಜಸ್ಸು, ಶೌರ್ಯ ಮತ್ತು ಅವರ ಮಾತುಗಳು ಹಾಗೂ ನಮ್ಮ ನಂಬಿಕೆ, ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ. ಜೈ ಶ್ರೀರಾಮ್. ಇದು ಪ್ರಧಾನಿಯವರ ಟ್ವೀಟ್. ನನಗೊಂದು ಹೆಮ್ಮೆಯ ಕ್ಷಣ ಅಂತ ಪ್ರಧಾನಿ ಬಣ್ಣಿಸಿದ್ದಾರೆ.